ವಿಬ್ಜಿ ರಾಮ್ಜಿ ಯೋಜನೆ ಕುರಿತು ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಜನ ಕೆಲಸ ಅರಸಿ ಗೂಡೆ ಹೋಗುವುದನ್ನು ತಪ್ಪಿಸಲು 1989ರಲ್ಲಿ ಪ್ರಧಾನಮಂತ್ರಿ ರೋಜಗಾರ್ ಯೋಜನೆ ಮಾಡಿ ಸ್ಥಳೀಯವಾಗಿಯೇ ಕೆಲಸವನ್ನು ನೀಡಲಾಗುತ್ತಿತ್ತು. 2005ರಲ್ಲಿ ಕಾಂಗ್ರೆಸ್ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಎಂದು ಹೆಸರು ಬದಲಾಯಿಸಿತು. ಕಾಲಕಾಲಕ್ಕೆ ಈ ರೀತಿಯ ಬದಲಾವಣೆಗಳು ಸಹಜ. ಆದ್ದರಿಂದ ಈ ಯೋಜನೆಯಲ್ಲಿ ನಾವು ಕೆಲವು ಮಾರ್ಪಾಡು ಮಾಡಿದ್ದೇವೆ. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಹೊಟ್ಟೆ ತುಂಬಿಸುವ ರೀತಿಯಲ್ಲಿ ಯೋಜನೆ ಇರಬೇಕು ಎಂಬುದು ಕಾಂಗ್ರೆಸ್ನ ಉದ್ದೇಶ. ಆದರೆ ನಮ್ಮದು ಜನರಿಗೆ ಉದ್ಯೋಗದ ಜೊತೆ ಗ್ರಾಮೀಣ ಭಾಗದ ಅಭಿವೃದ್ಧಿಯೂ ಆಗಬೇಕೆಂಬುದು ನಮ್ಮ ಉದ್ದೇಶ. ವಿಜಿ ರಾಮ್ಜಿ ಯೋಜನೆ ಗ್ರಾಮೀಣ ಭಾಗದ ಜನರ ಉದ್ಯೋಗ ಕಸಿದುಕೊಳ್ಳುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಆದರೆ ವಾಸ್ತವವಾಗಿ ಕೆಲಸದ ದಿನಗಳನ್ನು 100 ದಿನಗಳಿಂದ 125 ದಿನಗಳಿಗೆ ಏರಿಸಲಾಗಿದೆ. ಹಿಂದೆ ವೇತನ ಕೂಡ ತಿಂಗಳಾದರೂ ನೀಡುತ್ತಿರಲಿಲ್ಲ. ಈಗ ಕೇವಲ 14 ದಿನದೊಳಗೆ ವೇತನ ಪಾವತಿಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಧಾನಿಯವರ ಸಮರ್ಥ ನಾಯಕತ್ವದಲ್ಲಿ ಬಡತನ ಪ್ರಮಾಣವು ಕೇವಲ 4.86%ಗೆ ಇಳಿದಿದೆ. 2013-14ರಲ್ಲಿ ಈ ಯೋಜನೆಗೆ ಮೀಸಲಿಟ್ಟ ಬಜೆಟ್ 33,000 ಕೋಟಿಯಾಗಿದ್ದರೆ ಈಗ 2.86 ಲಕ್ಷ ಕೋಟಿಗೆ ಏರಿದೆ. 2014ರಿಂದ ಕೇಂದ್ರದಿಂದ ಬಿಡುಗಡೆಯಾದ ಒಟ್ಟು ಮೊತ್ತ 8.53 ಲಕ್ಷ ಕೋಟಿ. ಯೋಜನೆಯಿಂದ ಗಾಂಧೀಜಿ ಹೆಸರು ತೆಗೆದ ತಕ್ಷಣ ಅವರ ಬಗ್ಗೆ ನಮಗೆ ಗೌರವವಿಲ್ಲ ಎಂದಲ್ಲ, ಆದರೆ ಕಾಂಗ್ರೆಸ್ನವರು ಗಾಂಧೀಜಿ ಅವರ ತತ್ವಾದರ್ಶಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಗಾಂಧೀಜಿ ಅವರ ಹೆಸರು ಹೇಳುವ ನೈತಿಕತೆಯು ಕಾಂಗ್ರೆಸ್ಗೆ ಇಲ್ಲ. ಗಾಂಧೀಜಿ ಅವರ ಹೆಸರು ಹೇಳಿಕೊಂಡು ನೀವು ನಡೆಸಿರುವ ಭ್ರಷ್ಟಾಚಾರವನ್ನ ಗಾಂಧೀಜಿಯವರು ನೋಡಿದ್ದರೆ ಬೇಸತ್ತು ಸಲ್ಲೇಖನ ವ್ರತದ ಹಾದಿಯನ್ನ ಹಿಡಿತಾ ಇದ್ರು ಎಂದು ಟೀಕಿಸಿದರು. ಈ ಯೋಜನೆ ಕುರಿತಂತೆ ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡ್ತಿರೋದರ ವಿರುದ್ಧ ಸತ್ಯವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಇಲ್ಲಿ ಬಂದಿದ್ದೇನೆ. ಒಂದು ಗಾದೆ ಮಾತಿದೆ, ಸತ್ಯ ಹೊಸಲು ದಾಟೋಕ್ಕೆ ಮುಂಚೆ ಸುಳ್ಳು ಊರೆಲ್ಲ ಸುತ್ತಾಡಿ ಬರುತ್ತೆ ಅಂಥೇಳಿ. ವಿಜಿ ರಾಮ್ಜಿ ಯೋಜನೆ ಕುರಿತಾಗಿಯೂ ಕೂಡ ಕಾಂಗ್ರೆಸ್ಸು ಸುಳ್ಳನ್ನು ಊರೆಲ್ಲ ಸುತ್ತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಸತ್ಯದ ಕಾಲ, ಸತ್ಯವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕಾದಂಥ ಅನಿವಾರ್ಯತೆ ಇದೆ. 1989ರಲ್ಲಿ ಪ್ರಧಾನಮಂತ್ರಿ ರೋಜಗಾರ್ ಯೋಜನೆಯನ್ನು ಪ್ರಾರಂಭಿಸಿದರು. ಅಕಾಲ ಬಂದಾಗ ಜನರು ಗುಳೆ ಹೋಗೋದನ್ನು ತಪ್ಪಿಸೋದಕ್ಕೆ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಯಿತು. ನಿರ್ದಿಷ್ಟ ಬಜೆಟನ್ನು ಆ ಸಂದರ್ಭದಲ್ಲಿ ಇಟ್ಟಿರಲಿಲ್ಲ. ಯೋಜನೆಯನ್ನು ಘೋಷಣೆ ಮಾಡಿದರು. ಆಮೇಲೆ 1999 ಏಪ್ರಿಲ್ ತಿಂಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಚಂದ್ರು, ಗಿರೀಶ್ ಇತರರು ಹಾಜರಿದ್ದರು.